ನಿಮ್ ಲೈಫಲ್ಲಿ ನೀವು ಸಕ್ಸಸ್ಫುಲ್ ಆಗ್ಬೇಕು ಅಂತ ಅಂದ್ರೆ ನಾನ್ ಇವಾಗ ಮೆನ್ಷನ್ ಮಾಡೋ ಈ ತರ ಜನಗಳಿಂದ ನೀವು ದೂರ ಇರಬೇಕು. ಲೆಟ್ ಮಿ ಟೆಲ್ ಯು ಒನ್ ಸೀಕ್ರೆಟ್. ನಾಟ್ ಎವ್ರಿ ಒನ್ ಡಿಸರ್ವ್ಸ್ ಎ ಪ್ಲೇಸ್ ಇನ್ ಯೋರ್ ಲೈಫ್. ನಮ್ ಲೈಫಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್, ಯಾರ್ ನಮ್ ಲೈಫಲ್ಲಿ ಇರ್ಬೇಕು ಯಾರ್ ನಮ್ ಲೈಫಲ್ಲಿ ಇರಬಾರ್ದು ಅಂತ ತಿಳ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಬಿಕಾಸ್ ಇದ್ರಲ್ಲಿ ನಾನು ಟಾಪ್ 5 ಟಾಕ್ಸಿಕ್ ಪೀಪಲ್ ಬಗ್ಗೆ ಮೆನ್ಷನ್ ಮಾಡ್ತೀನಿ. ಈ ತರದವ್ರು ನಿಮ್ ಲೈಫಲ್ಲಿ ಏನಾದ್ರೂ ಇದ್ರೆ ನಿಮ್ ಲೈಫಲ್ಲಿ ನೀವು ಸಕ್ಸಸ್ಫುಲ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಅಕಸ್ಮಾತ್ ನೀವೇನಾದ್ರೂ ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಇದೇ ತರ ವಿಡಿಯೋಸ್ ಮಾಡ್ಬೇಕು ಅನ್ನೋ ಒಂದು ಬೂಸ್ಟ್ ಅಪ್ ಸಿಗುತ್ತೆ. ಇನ್ನು ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂಬರ್ 1, ನೆಗೆಟಿವ್ ಮೈಂಡ್ ಸೆಟ್ ಪೀಪಲ್. ನಿಮ್ ಲೈಫ್ ಅಲ್ಲಿ ಸ್ವಲ್ಪ ಜನ ಇರ್ತಾರೆ. ಅವ್ರು ಯಾವ ತರ ಅಂದ್ರೆ, ನೀವು ನಿಮ್ ಲೈಫ್ ಅಲ್ಲಿ ಏನಾದ್ರೂ ಮಾಡ್ಬೇಕು, ಏನಾದ್ರೂ ಗೋಲ್ ನ ಅಚೀವ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾಗ ಅದನ್ನ ಅವ್ರ ಜೊತೆ ಶೇರ್ ಮಾಡಿದಾಗ ಅವ್ರ ಅದ್ರ ಬಗ್ಗೆ ಪಾಸಿಟಿವ್ ಮಾತಾಡೋದ್ಕಿಂತ ಜಾಸ್ತಿ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾರೆ, ನೆಗೆಟಿವ್ ಆಗೇ ಮಾತಾಡ್ತಾರೆ. ಈ ತರ ನೆಗೆಟಿವ್ ಆಗಿ ಕೇಳಿದಾಗ ನಿಮ್ಗೇನ್ ಅನ್ಸುತ್ತೆ, ನೀವುನು ಮೇ ಬಿ ಹೌದು ನಾನು ಇದನ್ನ ಮಾಡಕ್ ಆಗಲ್ವೇನೋ ಅಂತ ಥಿಂಕ್ ಮಾಡ್ಬಿಡ್ತೀರಾ. ಆಕ್ಚುಲಿ ಆ ಕೆಲಸನ ನೀವು ಮಾಡಕ್ ಆದ್ರೂನು ಸಹ, ನಿಮ್ಮಲ್ಲಿ ಮಾಡೋ ಅಷ್ಟು ಪವರ್ ಇದ್ರೂನು ಸಹ ನಿಮ್ ಕೈ ನಿಜವಾಗ್ಲೂ ಆ ಕೆಲಸ ಮಾಡಕ್ ಆಗಲ್ವೇನೋ ಅನ್ನೋ ಡೌಟ್ ನ ಬರೋ ಹಾಗೆ ಈ ತರ ನೆಗೆಟಿವ್ ಮೈಂಡ್ ಸೆಟ್ ಇರೋ ಪೀಪಲ್ ಮಾಡ್ತಾರೆ. ಸೊ ನಿಮ್ ಲೈಫ್ ಅಲ್ಲಿ ಈ ತರ ಪರ್ಸನ್ಸ್ ಯಾರಾದ್ರೂ ಇದ್ರೆ ನೀವು ಆದಷ್ಟು ಅವರಿಂದ ಸ್ವಲ್ಪ ದೂರ ಇರಕ್ಕೆ ಟ್ರೈ ಮಾಡಿ. ನಂಬರ್ 2, ಜಲಸ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಅಲ್ಲಿ ಸ್ವಲ್ಪ ಜನ ತುಂಬಾ ಅಂದ್ರೆ ತುಂಬಾ ಕೇರಿಂಗ್ ಮಾಡ್ತಿರ್ತಾರೆ ನೀವಂದ್ರೆ, ಬಟ್ ನಿಮ್ ಹಿಂದೆ ನೀವ್ ಏನೇ ಮಾಡಿದ್ರು ಸಹ ಅದ್ರ ಬಗ್ಗೆ ಜಲಸ್ ಫೀಲ್ ಆಗ್ತಾ ಇರ್ತಾರೆ. ನಿಮ್ ಮುಂದೆ ನಿಮ್ಗೆ ಗ್ರೇಟ್ ಕಾಂಪ್ಲಿಮೆಂಟ್ಸ್ ನ ಕೊಡ್ತಾರೆ, ನೀನ್ ಮಾಡು, ನಿನ್ ಕೈಲಾಗುತ್ತೆ, ಹಂಗೆ ಹಿಂಗೆ ಅಂತ. ಬಟ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವ್ರು ಎಲ್ಲೋ ಒಂದ್ ಚಿಕ್ಕ ಜಾಗದಲ್ಲಿ ನಿಮ್ನ ಕಾಂಪಿಟೇಟ್ ತರ ನೋಡ್ತಿದ್ದಾರೆ ಅಂತ. ಈ ತರ ಮೈಂಡ್ ಸೆಟ್ ಇರೋ ಪೀಪಲ್ ನಿಮ್ ಲೈಫ್ ಅಲ್ಲಿ ಇದ್ದಾಗ ನೀವು ಸಕ್ಸಸ್ ನ ಅಚೀವ್ ಮಾಡೋದನ್ನ ಬಿಡಿ, ನೀವು ಆ ಸಕ್ಸಸ್ ನ ಅಚೀವ್ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ಇದೆಯಲ್ಲ ಅದನ್ನು ಸಹ ನೀವು ಹತ್ತೋದಕ್ಕೆ ಈ ತರ ಮೈಂಡ್ ಸೆಟ್ ಇರೋ ಪೀಪಲ್ ನಿಮ್ಗೆ ಹೆಲ್ಪ್ ಮಾಡೋದಿಲ್ಲ. ನಿಜವಾದ ಫ್ರೆಂಡ್ ಯಾವತ್ತೇ ಆಗಿರ್ಬೋದು ನಿಮ್ನ ಸಪೋರ್ಟ್ ಮಾಡ್ತಾನೆ, ನಿಮ್ನ ಎಂಕರೇಜ್ ಮಾಡ್ತಾನೆ. ಬಟ್ ನಿಮ್ನ ನೋಡಿ ಕಾಂಪಿಟೇಟ್ ತರ ಬಿಹೇವ್ ಮಾಡೋರು, ನೀವೇನ್ ಮಾಡಿದ್ರೆ ಅದನ್ನೇ ಮಾಡೋರು, ನೀವೇನಾದ್ರೂ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ 2 to 3 ಡೇಸ್ ಅಲ್ಲಿ ಅವರು ಸೇಮ್ ಅದೇ ವರ್ಕ್ ನ ಸ್ಟಾರ್ಟ್ ಮಾಡೋದು, ಈ ತರ ಏನಾದ್ರೂ ಮಾಡೋ ಪರ್ಸನ್ಸ್ ನಿಮ್ ಲೈಫ್ ಅಲ್ಲಿ ಇದ್ರೆ ಅವ್ರು ಡೆಫಿನೆಟ್ಲಿ ನಿಮ್ನ ಒಂದು ಕಾಂಪಿಟೇಟಿವ್ ತರಾನೇ ನೋಡ್ತಿರ್ತಾರೆ. ಸೊ ಅವ್ರಿಗೆ ನೀವಂದ್ರೆ ಜಲಸ್ ಕೂಡ ಇರುತ್ತೆ. ಸೊ ಈ ತರ ನಿಮ್ಗಂದ್ರೆ ಜಲಸ್ ಪಡೋ ಪೀಪಲ್ ಇಂದ ಆದಷ್ಟು ನೀವು ದೂರ ಇರಿ. ನಂಬರ್ 3, ಟೈಮ್ ವೇಸ್ಟರ್ಸ್. ಈ ಪರ್ಸನ್ಸ್ ಏನು ಅಂತ ಅಂದ್ರೆ, ನೀವ್ ಏನಾದ್ರೂ ಗೋಲ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಅಂತ ಅಂದಾಗ ಯಾಕೆ ಇದನ್ನೆಲ್ಲ ಇಷ್ಟೊಂದು ಟೆನ್ಷನ್ ತಗೊಂತೀಯಾ, ಇವತ್ತಿಲ್ಲ ಅಂದ್ರೆ ನಾಳೆ ಮಾಡ್ಬೋದು, ಪ್ರೆಸೆಂಟ್ ಬಗ್ಗೆ ಯೋಚನೆ ಮಾಡ್ಬೇಕಷ್ಟೇ, ಇವತ್ ಸ್ವಲ್ಪ ರೀಲ್ಸ್ ನೋಡು, ಚಿಲ್ ಆಗು ಅಂತ ನಿಮ್ನ ಕೆಡಿಸ್ಬಿಡ್ತಾರೆ, ನಿಮ್ಮ ಮೈಂಡ್ ಸೆಟ್ ನ ಕೆಡಿಸ್ತಾರೆ. ನೀವು ನಿಮ್ ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಾಗ ಆ ಪ್ಲಾನ್ ನ ಹಾಲ್ ಮಾಡ್ತಾರೆ. ಸೊ ನಿಮ್ ಲೈಫ್ ಅಲ್ಲಿ ಯಾರಾದ್ರೂ ಈ ತರ ನಿಮ್ಗೆ ಟೈಮ್ ವೇಸ್ಟ್ ಮಾಡ್ತಿದ್ರೆ ಅವರಿಂದಾನು ಸ್ವಲ್ಪ ದೂರ ಇರಿ. ನಂಬರ್ 4, ಕಂಪ್ಲೈನರ್ಸ್. ನೀವ್ ನಿಮ್ ಲೈಫ್ ಅಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಹೋದಾಗ ಅಲ್ಲಿ ನಿಮ್ಗೆ ಸಕ್ಸಸ್ ಸಿಗದೆ ನೀವೇನಾದ್ರೂ ಫೇಲ್ಯೂರ್ ಆಗಿ ಬಂದ್ರೆ, ನಿಮ್ಮ ಎನ್ವಿರಾನ್ಮೆಂಟ್ ಪರ್ಫೆಕ್ಟ್ ಆಗಿಲ್ಲ, ನೀವ್ ಇದನ್ನ ಮಾಡಕ್ ಆಗಲ್ಲ ಬಿಡು, ಇದಾಗತ್ತಾ, ಈ ತರ ಇವರು ಕ್ವಶನ್ ಮಾಡಿ ಏನೋ ಒಂದು ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ. ನಿಮ್ಮ ಮೈಂಡ್ ಪಾಸಿಟಿವ್ ಆಗಿರ್ಬೇಕು ಅಂತಂದ್ರೆ ನೆಗೆಟಿವ್ ಸೋರ್ಸಸ್ ನ ಕಟ್ ಮಾಡ್ಬೇಕು. ಇಂಥವ್ರ ಜೊತೆ ಇದ್ರೆ ನಿಮ್ಮ ಹೋಪ್ ಕೂಡ ಡಿಸಪಿಯರ್ ಆಗುತ್ತೆ. ನಂಬರ್ 5, ಇವರು ತುಂಬಾ ಡೇಂಜರಸ್, ಸೆಲ್ಫ್ ಯೂಸರ್ಸ್. ಇವರು ಫ್ರೆಂಡ್ ಅಲ್ಲ, ನಿಮ್ಮ ಪಾರ್ಟ್ನರ್ ಅಲ್ಲ, ಜಸ್ಟ್ ಒಂದು ಆಪರ್ಚುನಿಟಿಗೋಸ್ಕರ ವೇಟ್ ಮಾಡ್ತಿರ್ತಾರೆ ಅಷ್ಟೇ. ಅವ್ರಿಗೆ ಏನಾದ್ರೂ ಯೂಸ್ಫುಲ್ ಇದ್ದಾಗ ಮಾತ್ರ ನಿಮ್ಗೆ ಮೆಸೇಜ್ ಮಾಡ್ತಾರೆ, ನಿಮ್ಗೆ ಯೂಸ್ಫುಲ್ ಇದ್ದಾಗ ಅವರು ರಿಪ್ಲೈ ಕರೆಕ್ಟ್ ಆಗಿ ಮಾಡೋದು ಇಲ್ಲ, ಲೇಟ್ ಆಗಿ ರಿಪ್ಲೈ ಮಾಡ್ತಾರೆ. ಇವ್ರು ನಿಮ್ಗೆ ಸಪೋರ್ಟ್ ಮಾಡಲ್ಲ, ಕೇರ್ ಮಾಡಲ್ಲ, ಬಟ್ ನೀವು ಮಾತ್ರ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಅನ್ಕೊಂತಾರೆ. ಈ ತರ ನೀವು ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ. ಹೆಲ್ತಿ ರಿಲೇಶನ್ಶಿಪ್ಸ್ ಇರಬೇಕು, ಆದ್ರೆ ಫೇಕ್ ಆಗಿ ಸೆಲ್ಫಿಶ್ ರಿಲೇಶನ್ಶಿಪ್ಸ್ ಇರಬಾರ್ದು. ಸೊ ಈ ತರ ಪರ್ಸನ್ಸ್ ಇಂದ ಆದಷ್ಟು ದೂರ ಇರಕ್ಕೆ ಟ್ರೈ ಮಾಡಿ. ಸೊ ಈ ವಿಡಿಯೋನಲ್ಲಿ ನೀವು ತಿಳ್ಕೊಂಡಿರೋದೇನು ಅಂತ ಅಂದ್ರೆ, ನಿಮ್ಮ ಟೈಮ್, ನಿಮ್ಮ ಎನರ್ಜಿ, ನಿಮ್ಮ ಪೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್ ಪೀಪಲ್ ಇದ್ರೆ ನೀವು ಗ್ರೋ ಆಗ್ತೀರಾ, ರಾಂಗ್ ಪೀಪಲ್ ಇದ್ರೆ ನಿಮ್ಮ ಲೈಫ್ ಕಂಪ್ಲೀಟ್ ಆಗಿ ಸ್ಟ್ರೆಸ್ಫುಲ್ ಆಗಿರುತ್ತೆ ಅಂಡ್ ಫೇಲ್ಯೂರ್ ಕೂಡ ಸಿಗುತ್ತೆ. ಸೊ ಸ್ಟಾರ್ಟ್ ಸೇಯಿಂಗ್ ನೋ. ಸೇ ನೋ ಟು ಗಿಲ್ಟ್, ಸೇ ನೋ ಟು ಡ್ರಾಮಾ, ಸೇ ನೋ ಟು ಪೀಪಲ್ ಹೂ ಸ್ಲೋ ಡೌನ್ ಯುವರ್ ಎನರ್ಜಿ. ನೀವು ಸೆಲ್ಫಿಶ್ ಅಲ್ಲ, ನೀವು ನಿಮ್ಮ ಲೈಫ್ ಪೀಸ್ಫುಲ್ ಆಗಿರ್ಬೇಕು, ಸಕ್ಸಸ್ಫುಲ್ ಆಗ್ಬೇಕು ಅಂತ ಅನ್ಕೊಂತಾ ಇದೀರಾ ಅಷ್ಟೇ. ಯಾರ್ ನಿಮ್ನ ಬಿಟ್ಟೋದ್ರು ಕೂಡ ನೀವು ಮಾತ್ರ ನಿಮ್ಮ ಸೆಲ್ಫ್ ಲವ್ ನ ಚೂಸ್ ಮಾಡಿ. ದಟ್ಸ್ ಅ ಸ್ಟ್ರೆಂತ್. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ 100 ಎಮೋಜಿನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ತಪ್ಪದೆ ಶೇರ್ ಮಾಡಿ. ಅಂಡ್ ಇದೇ ತರ ಎಷ್ಟೋ ಲೈಫ್ ಚೇಂಜಿಂಗ್ ಕಂಟೆಂಟ್ ಗಾಗಿ ನಮ್ಮ ವಿನ್ನರ್ಸ್ ವರ್ಲ್ಡ್ ಚಾನೆಲ್ ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜರ್ನಿ ಜಸ್ಟ್ ಸ್ಟಾರ್ಟ್ ಆಗಿದೆ.